4 ಬೆಂದಿದೆಯಾ ಕರೆಕ್ಟಾಗಿ? ದೊಡ್ಡದು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಈ ಥರ ಕಾಣಿಸ್ತಾ ಇದ್ದೀನಿ. ಓಕೆ, ಇವಾಗ ಟೈಮ್ ಬಂದು 6 o'clock. ಸೊ ನಾನು ವಾಕ್ ಮಾಡ್ತಾಯಿದ್ದೀನಿ. ಅಂದರೆ 6:15, 6:20 ಹಂಗೆ ಅವ್ರು ಬರ್ತಾರೆ. ಸೊ ಡೈಲಿ ಟೈಮಿಗೆ ನಾನು 5:30 ಹಾಗೆ ಕೆಳಗಡೆ ಬರ್ತೀನಿ. 1:30-40 ಮಿನಿಟ್ಸ್ ವಾಕ್ ಆಗುತ್ತೆ. ಆಮೇಲೆ ಅವ್ರ ಜೊತೆ ಹಾಗೆ ಮನೆಗೆ ಹೋಗಬೇಕು. ಸೊ ಈ ಥರ ಇದೆ. ಸ್ವಲ್ಪ ಮಳೆ ಬರೋ ಥರ ಆಗಿದೆ, ಒಂದೊಂದೇ ಹನಿ ಬರ್ತಾ ಇದೆ. ನನಗೆ ಸ್ವಲ್ಪ ಕೋಲ್ಡ್, ತಲೆನೋವು, ಸ್ವಲ್ಪ ಪೇಷಂಟ್ ಥರ ಆಗಿದ್ದೀನಿ. ಓಕೆ, ಇವಾಗ ಅವ್ರು ಬರ್ತಾರೆ, ಸಿಗ್ತೀನಿ. ಗೈಸಲ್ಲಿ ಇದೆಯಲ್ಲ, ಅದೇ ಅವ್ರ ಬಸ್ಸು. ಅವ್ರನ್ನ ಇಳಿಸ್ಬಿಟ್ಟು ಹೊರಡ್ತಾ ಇದೆ. ಬಂದರು. ಹಾಯ್ ಹೇಳಿ. ಹಾಯ್. ನಾನು ಆಲ್ರೆಡಿ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ. ವೆಲ್ಕಮ್ ಬ್ಯಾಕ್. ನಾನು ಆಲ್ರೆಡಿ ಹೇಳಿದ್ದೀನಿ. ಚೆನ್ನಾಗಿದೆಲ್ಲ ಕ್ಲೈಮೇಟ್ ಇವತ್ತು. ಹಾಂ, ಫುಲ್ಲು ಕೋಲ್ಡ್. ಸೇ ಹಾಯ್ ಟು ಮೈ ಫೇವರಿಟ್ ಪ್ಲೇಸ್. ಹೇಳ್ತಾರೆ ಬಿಡಿ. ನಾನು ಹೇಳಬೇಕು ಅಂತ ಹೇಳಿದ್ದ ಅಲ್ಲ, ಆಡಿಯನ್ಸಾ? ಕಮೆಂಟಲ್ಲಿ ಹೇಳ್ತಾರೆ. ಆಡಿಯನ್ಸ್ ಅಲ್ಲ, ನಮ್ಮ ನಿಮ್ಮ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ. ಓಕೆ ಗೈಸ್, ನಾವು ಇವಾಗ ಮನೆಗೆ ಹೋಗಿ ಒಳ್ಳೆ ಟೀ ಕುಡಿಬೇಕು ಬೇಡ. ನನಗೆ ಸ್ವಲ್ಪ ತಲೆನೋವು, ಕೋಲ್ಡ್, ಅದಕ್ಕೆ. ಅದೇನೋ ಸ್ವಲ್ಪ ಮಳೆ ಬಿದ್ದಾದ್ಮೇಲೆ ಫುಲ್ಲು ಲೈಟ್ಸ್ ಆನ್ ಆಗಿದೆ. ಸನ್ಲೈಟ್ ಬಂದಿಲ್ಲ, ಬರೀ ಕೋಲ್ಡ್ ಇದೆ. ನಾನು ಆ್ಯಕ್ಚುಲಿ 5:30 ನಡ್ಕೊಂಬರೋಣ ಅಂತ ಬಂದೆ. ರಂಗಣ್ಣನಿಗೆ ಫೋನ್ ಮಾಡಿದೆ. ಸುಮ್ಮನೆ ನೋಡೋಣ ತಡಿ, ಒಂದು 2 ನಿಮಿಷ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ರಂಗಣ್ಣ ಬೇರೆ ಕಡೆ ಎಲ್ಲೋ ಇದ್ದ. ಅರುಣಣ್ಣ ಕಂಡ. ಅರುಣಣ್ಣ ಏನೋ ಕೆಲಸ ಮಾಡ್ತಿದ್ದ. ಹೋಗಿ ಅರುಣಣ್ಣ ಜೊತೆ ಮಾತಾಡ್ಕೊಂತ ಅದೇನೋ ಕಟಿಂಗ್ ಮಾಡ್ತಿದ್ದ. ಸಣ್ಣದು ಕೊಟ್ಟಿದ್ದಾರೆ ನೋಡು, ಎಲ್ಲ ಪ್ರಾಬ್ಲಮ್ ಇಷ್ಟಿಷ್ಟ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಅಲ್ಲೇ ಒಂದು 10 ನಿಮಿಷ ಆಯಿತು. ಆಲ್ರೆಡಿ 5:55 ಆಯಿತು. ಆಮೇಲೆ ರಂಗಣ್ಣ ಬಂದ. ಅಲ್ಲೊಂದು 5 ನಿಮಿಷ ಮಾತಾಡ್ದೆ. ಸರಿ ಹೋಗ್ತೀನಿ ತಡಿ ಅಂದೆ. ಇನ್ನೇನು ಹೋಗ್ತೇವೆ ಬಿಡು, 5:55, 6 ಗಂಟೆ ಆಯಿತು, ಇನ್ನು 10 ನಿಮಿಷ ಅಲ್ಲ ಅಂತೇಳಿ ಲಾಸ್ಟ್ 5 ನಿಮಿಷ HR ಹೋಗಿ ಮಾತಾಡ್ಕೊಂಡ. ಕಷ್ಟ ಸುಖಗಳು ನಮ್ದು, ಏನು ನಮ್ಗೇನು ಕಷ್ಟ, ನಿಮ್ಮದು HRದ ಕಷ್ಟ ಸುಖ ಮಾತಾಡ್ಕೊಂಡು. ಹೌದು, ಕಂಪ್ನಿಯಲ್ಲಿ ಮತ್ತೆ ಇವಾಗ ಪೇರೆಂಟ್ಸು ಮತ್ತು ಮಕ್ಕಳು ಕಂಪ್ನಿಯಲ್ಲಿ HR ಎಂಪ್ಲಾಯೀಸ್ ಹಂಗೆ ಇರೋದು. ಎಲ್ಲ ಇದನ್ನೆಲ್ಲ ಹಂಗೆ ಮಾತಾಡಿ. ಗೈಸ್, ನಮ್ಮದು ಅಪಾರ್ಟ್ಮೆಂಟ್ ಬಂತು. ನಾವು ಇವಾಗ ಹೋಗಿ ಫ್ರೆಶ್ ಆಗಿ ಟೀ ಕುಡಿಬೇಕಾದ್ರೆ ಗೈಸ್, ನಾವು ಇವಾಗ ಟೀ ಕುಡಿತಾ ಇದ್ದೀವಿ. ಇವರು ಬನ್ ಥರ ಕೇಳಿದರು. ಸೊ ಇದು ಟೀ, ಇದು ಬನ್, ಇದು ಬ್ರೆಡ್. ಗೈಸ್, ನಿನ್ನೆ ನಾವು ಗೆಣಸು ತಂದಿದ್ವಿ, ಇವಾಗ ಬೇಯಿಸಿದ್ದೀವಿ. ಬೆಂದಿದೆಯಾ ಕರೆಕ್ಟಾಗಿ? ಎತ್ಕೊಳ್ಳೋದು. ಬರೀ ಬೇಯಿಸಿದು ತಿಂತಾರಂತೆ, ಆಮೇಲೆ ಬೆಲ್ಲ ಹಾಕ್ಬಿಟ್ಟು ತಿಂತಾರಂತೆ. ನಾನು ಬೆಲ್ಲ ಹಾಕಿ ತಿಂದಿದ್ದೀನಿ, ಹಾಲು ಹಾಕಿ ತಿಂದಿಲ್ಲ. ವೀಡಿಯೋಸಲ್ಲಿ. ಹೌದಾ? ಹೆಂಗಿದೆ? ಸ್ಕೂಲ್ ಡೇಸ್ ಅಲ್ಲಿ ಪ್ರೈಮರಿ ಸ್ಕೂಲ್ ಅಂತಾಗ ಸಂತೆಗೆ ಹೋಗ್ತಿದ್ದ, ಅವಾಗ ತುಂಬಾ ಬರ್ತಿದ್ದೆ ಗೆಣಸು. ಸ್ವೀಟ್ ಪೊಟ್ಯಾಟೋ ಸಕ್ಕತ್ತಾಗಿರ್ತಿದೆ. ಹಿಂಗೆ ಬೇಯಿಸ್ಕೊಂಬಂದು ಸ್ವಲ್ಪ ಬೆಲ್ಲ ಹಾಕೊಂಡು ಹಂಗೆ ಬರೀ ಬಂದು, ಇಲ್ಲಾಂದ್ರೆ ಚಪಾತಿಗೇನೋ ಹಚ್ಕೊಂಡು ತಿಂತೀವಿ, ಇಲ್ಲ ತುಪ್ಪ, ಇಲ್ಲಾಂದ್ರೆ ಇದು ಹಾಲು ಹಾಕಿ ಅದಕ್ಕೂ ಹಚ್ಕೊಂಡು ತಿಂತೀವಿ. ಬರೀ ಬೈಲ ಹಂಗೆ ಕಡ್ಕೊಂಡು ಬೇಯಿಸ್ಲಿಂದಾಗ ಹಂಗೆ ಕಡ್ಕೊಂಡು ಕೂಡ ತಿಂತೀವಿ. ಬೆಂದಿದೆಯಾ ಕರೆಕ್ಟಾಗಿ? ಅವೆಲ್ಲ ಫುಲ್ ನಾರ್ಮಲ್ ಜಾಸ್ತಿ ಬರ್ತಿತ್ತು. ಇದರಲ್ಲೂ ಇದೆ ನಾರ್ಮಲ್ ಫೈಬರ್ ಟೈಪು, ಕಡಿಮೆ ಇದೆ. ಸ್ವೀಟು ಊರಲ್ಲಿ ತಿಂದಿರೋ ಅಷ್ಟು ಸ್ವೀಟ್ ನಮಗೆ ಅನ್ನಿಸ್ತಿಲ್ಲ, ಬಟ್ ಸ್ವೀಟ್ ಇದೆ. ಹೌದಾ? ಟೀ ಕುಡಿದ್ವಲ್ಲ, ಅದಕ್ಕೆ ಬೇಕು ಸ್ವೀಟ್, ಬಟ್ ಸ್ವೀಟ್ ಇದೆ. ಓಕೆ ಗೈಸ್, ನಾವು ಇವಾಗ ಕ್ವಿಕ್ಕಾಗಿ ಹಂಗೆ ಒಂದು ಗೇಮ್ ಆಡೋಣ ಅಂತ ಅಂದ್ಕೊಂಡ್ವಿ ಇವಾಗ ಜಸ್ಟ್. ಏನು ಗೊತ್ತಾ ಗೇಮು? ನಾನು ಫಸ್ಟ್ ಟೈಮು
ಸೊ ಆ ಚಿಲ್ಲಿ ತೊಗೊಳ್ಳಿ ಸ್ವಲ್ಪ. ಕಣ್ಮುಂದೆ ಚಿಪ್ಸ್ ಹಿಂಗೆಲ್ಲ ಇಟ್ಬಿಟ್ಟು ಏನು ಮಾಡೋಣ ಅಂದರೆ ಹೌದು. ಹೆಂಗೆ ಒಂದು ತಿಂತೀನಿ. ಇಲ್ಲ ತಟ್ಟಿ ನೀವು ತಿನ್ಬೋದು, ಇವಾಗ ಸ್ಟಾರ್ಟ್ ಆಗಿ ತಿನ್ನೋದೇ, ಅದೇನು ಏನು ಮಾಡೋಂಗಿಲ್ಲ. ಸೊ ಇಷ್ಟೊಂದಿದೆ ಅಲ್ವಾ, ನಾನು ಇಲ್ಲೊಂದು ಆ್ಯಪ್ ಇದೆ ಡೈಸ್ದು. ಸೊ ಸೋತೋರು ತಿನ್ಬೇಕು ಇದನ್ನು. ಈ 1 ಇಡ್ಲ 2 ಇಡ್ಲ 2. ಸೊ ಗೈಸ್ ನಾನು ಚಿಕ್ಕದು ತೊಗೊಂಡಿದ್ವಿ, ಇನ್ ಕೇಸ್ ನಾ ಸೋತ್ಬಿಟ್ರೆ ತಿನ್ಬೇಕಾಗತ್ತಲ್ಲ ಅಂತ. ಈ ಖಾರ ಇದು ಕಣ ಚಿಕ್ಕದಂದ್ರೂ. ಸೊ ಒಂದೇ ಇಟ್ಬಿಟ್ಲ ಬೆಟ್ರು? ಬೇಡ 2 ನೋಡೋಣ. ಓಕೆ, ಸೊ ಇವಾಗ ನಾನು ಇಲ್ಲಿ ಇಟ್ಟಿರ್ತೀನಿ, ಓಕೆನಾ. ಈ ಮಿಡಲಲ್ಲಿ 2 ಇಟ್ಟಿದ್ದೀನಿ. ಏನಪ್ಪ ಗೇಮ್ ಅಂದರೆ 2 ಒಂದು ಹಿಂಗೆ ಅದು ತಿನ್ಬೇಕು ಎಟ್ ಟೈಮ್. ಬೇರೆ ಕಡೆ ಇಡು ಅಂತ ಹೇಳಿದ್ದು, ಒಂದು ಬೇರೆ ಕಡೆ ಇಡು ಹಿಂಗೆ ಅಂತ. ಒಂದೊಂದೇ ಮೆಣಸಿನ್ಕಾಯಿ ಒಂದ್ರ ಮೇಲೆ ಬೇರೆ ಸೊ ಜಾಗದಲ್ಲಿ. ಏನಂದರೆ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಏನಂದರೆ ಇವಾಗ ನಾವಿಲ್ಲಿ ಹಾಕ್ತೀವಲ್ವಾ, ಸೊ ಅದು ಪ್ರೆಸ್ ಮಾಡಿದಾಗ ಸೊ ಇವಾಗ ನಿಮಗೆ 2 ಬರ್ಬೋದು. ಸೊ ನೀವು ಇವಾಗ 2 ತಿನ್ನಬೇಕು. ನಾನು ಹಾಕ್ದಾಗ ಒಂದ್ಸಲ ಸಡನ್ನಾಗಿ 5 ಬರ್ಬೋದು, 5 ತಿನ್ಬೋದು, 5 ತಿನ್ನಬೇಕು. ಸೊ ಲಾಸ್ಟ್ ಅದನ್ನು ಬಿಟ್ಟಿರ್ತೀವಲ್ವಾ, ಅದು ಯಾರು ಬರ್ತದೆ ಅವ್ರು ತಿನ್ನೋದು. ಅದು ಯಾರು ಬರ್ತದೆ ಅವ್ರು ತಿನ್ಬೇಕು ಅಂತ. ಹಾಗೆ ಓಕೆ, ಇದಕ್ಕೇನು ಎಲ್ಲರೂ ಬೇಕಾದ್ರೆ ಎತ್ಕೋಬೇಕು, ನಿಮ್ಗೆ ಇಲ್ಲೇ ಎತ್ಕೋಬೇಕು ಅಂತ ಏನಿಲ್ಲ. ಓಕೆ, ಲಾಸ್ಟಿಗೆ ಅದು ಹಾಕ್ತಾರೆ ತಿನ್ಲೇಬೇಕಾಗತ್ತೆ. ಸೊ ಅವ್ರು ತಿನ್ಬೇಕು ಅಂದ್ರೆ ಒಂದೇ ಇಡೋಣ ಅಂದ್ರೆ. ಓಕೆ ಗೈಸ್, ಸೊ ಹೇಳಕ್ಕಾಗಲ್ಲ ಯಾರು, ನಾನು ಸೋಲ್ಬೋದು. ನಾನೇನು ಅನ್ಕೊಂಡೆ ಈಗ ಹಾವಿನ ಆಟ ಆಡ್ಬೇಕಾದ್ರೆ ಡಯಸ್ ಆಗ್ತಿಲ್ಲ, ಹಂಗೆ ತಾನೇ ಇದು? ಇಲ್ಲ ಅಲ್ಲ, ಅದೇ ತರ ಡಯಸ್. ಇಲ್ಲಿ ಬಿದ್ದಾಗ ಹಿಂಗ್ ಬಂದು ಹಿಂಗ್ ಹೋಗೋದು. ಬಿದ್ದಿರುತ್ತೋ ಅಷ್ಟನ್ನು ಚಿಪ್ಸ್ ತಿನ್ಬೇಕಲ್ಲಿ. ಓಕೆ, ನನ್ಗೆ 4 ಬಂತ 5 ಬಂತ ಇದು ತಿನ್ಕೊಂತೀನಿ. ಯಾವ್ರು ತಿನ್ನಿ, ಇದು ಲಾಸ್ಟ್ ಅಂತ. ಆಮೇಲೆ ಇಲ್ಲಿ ನನ್ಗೆ ಮತ್ತೆ ನಿನ್ಗೆ ಬರ್ತದೆ ಇದು ತಿನ್ಕೊಂತೀಯ. ಆಮೇಲೆ ನನ್ಗೆ ಇಲ್ಲಿ ಸಿಗುತ್ತೆ ಇದು ತಿನ್ಕೊಂತೀನಿ. ಆಮೇಲೆ ನಿನಗೆ 2 ಬಿತ್ತು ಅಂದ್ರೆ ಇದು ನೀನ್ ಹಂಗೇನಿಲ್ಲ, ಎಲ್ಲಿ ಬೇಕಾದ್ರೂ ತಿನ್ನೋದು. ಲಾಸ್ಟ್ ಎಲ್ಲ ತಿಂತೀವ, ಲಾಸ್ಟಿಗೆ ಹಾಕ್ತಿವಲ್ಲ, ಒಂದ್ ಇರುತ್ತೆ. ಇವಾಗ ಒಂದ್ ಬಂದ್ರೆ ಅದು ತಿನ್ಬೇಕು. ಓಕೆನಾ ಗೈಸ್, ಹಂಗ ಅನ್ಕೊಂಡಿದೀನಿ ನಾನು ಕೂಡ, ಹಂಗ ಆಡೋಣ ಅಂತ. ಸೊ ಇವಾಗ ಸ್ಟಾರ್ಟ್. ಹೌದು, ಹಿಂಗೂ ಆಡ್ಬೋದು, ಮೋಸ್ಟ್ಲಿ ಹಂಗೂ ಆಡ್ಬೋದು. ನಾನು ಯಾವ್ದೋ ಒಂದು ರೀಲಲ್ಲಿ ನೋಡಿದೆ. ಅಂದ್ರೆ ಹಂಗ ಆಡ್ಬೇಕಂದ್ರೆ ನಾವು 2-3 ಕಡೆ, ಇವಾಗ ನಾನ್ ಸ್ವಲ್ಪ ಕಡೆ ಹಾಕ್ತೀನಿ, ನೀನೊಂದ್ 2-3 ಕಡೆ ಮೆಣಸಿನ್ಕಾಯಿ ಇಡ್ತೀಯ ಅನ್ಕೊ, ನಾನೊಂದ್ 2-3 ಕಡೆ ಮೆಣಸಿನ್ಕಾಯಿ ಇಡ್ತೀನಿ. ಸೊ ಅದು ಬಂದಾಗ ಯಾರು ಹಿಂಗೆ ಅವಾಗ ಸೀರೀಸ್ ಅಲ್ಲಿ ಹೋಗ್ಬೇಕು, ಎಲ್ ಬೇಕಲ್ಲಿ ತಿನ್ನಂಗ. ಅದು ಹಾವು ಕಡ್ದಂಗೆ ತಿನ್ಬೇಕು. ಹಿಂಗ್ ಹೋಗಿ ಹಿಂಗ್ ಸೀರಿಯಸ್ ಅಲ್ಲೇ ಹೋಗೋದು ಅವಾಗ. ಓಕೆ, ಇದು ಟೋಟಲ್ ಫೈನಲ್ ಆಗಿ ಯಾರಿಗೆ ಬರುತ್ತೆ ಅಂತ. ಓಕೆ, ಸ್ಟಾರ್ಟ್ ಸಖತ್ ಮಾಡೋಣ. ಖಾರ ಇದೆ ಅದು. ಓಕೆ, ಲೆಟ್ಸ್ ಸಿ. ಅದಕ್ಕೆ ಒಂದು ಇಟ್ಟಿದ್ದೀನಿ ಈಗ. ಓಕೆ, ಸ್ಟಾರ್ಟ್ ಮಾಡೋಣ. ರಾಕ್ ಪೇಪರ್ ಸೀಸರ್ ಫಸ್ಟ್ ಯಾರು ಅಂತ. ರಾಕ್ ಪೇಪರ್ ಸೀಸರ್ ಶೂಟ್. ನೀನೇ ವಿನ್ ಅಂದ್ರೆ ನೀನು ಅದನ್ನ ಹಾಕ್ತೀಯಾ? ಗೈಸ್, ಇಲ್ಲಿ ಇಟ್ಟಿದ್ದೀನಿ, ಅವ್ರಿಗೆ ಕಾಣುತ್ತೆ, ಇಲ್ಲಿ ಇಟ್ಟಿದ್ದೀನಿ, ಅವ್ರಿಗೆ ಕಾಣುತ್ತೆ ಏನು ಬೀಳುತ್ತೆ ಅಂತ. ಅಲ್ಲ ನೋಡ್ಬೋದು ನಾವು. 1. ಓಕೆ, ನೀವು ನೆಕ್ಸ್ಟ್ ನಂದ 4. ನಂದ 5. ದೊಡ್ಡದು ಆಯ್ತಾ? ನಂಗೆ ಗೊತ್ತಿಲ್ಲ, ಸಾಕು ಬಿಡಿ. ಓಕೆ, ಸಾಕಾಯ್ತಾ? 3, 1, 2, 3. ಇನ್ಮೇಲೆ ಪುಕ್ಕು ಪುಕ್ಕು. ಜಾಸ್ತಿ ನಮಗೆ ಬಿಡ್ತಿದ್ದೆ ಕಣ. ದೊಡ್ಡದು ತಗೋಬೇಕು. ಹಂಗೆ ತಗೋ, ಮುರಿಯಂಗಿಲ್ಲ, ತಗೋರಿ ಅದನ್ನ. 5 ದೊಡ್ಡದು ನಿನಗೆ. 5 ಮಮ್ಮಿ 5 ಕರೆಕ್ಟಾಗಿ 1, 2, 3, 4. ಇದು 5ನೇದು. ಇದು ಇವರೇ ತಿನ್ಬೇಕು. ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ. ಇಲ್ಲಿದೆ ಒಂದು, ನೋಡಿ ಇಲ್ಲಿದೆ 1. ಬಾಯ್ ಚೆನ್ನಾಗಿದೆ. ಇದು 2, ಇದು 3ನೇದು, ಇದು 4ನೇದು, 5ನೇದು. ಇವತ್ತು ಮತ್ತೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಖಾರ ಇರುತ್ತೆ. ಗೇಮ್ ಸ್ಟಾರ್ಟ್ ಮಾಡಿದ್ದೆ ನೀವು. ತಿನ್ಬಿಟ್ಟು ಆಮೇಲೆ ಹುಷಾರಿಲ್ಲ ಅಂದ್ಬಿಟ್ರೆ
ಐದು ಬೀಳಲಿ ಅಂತ ಅಂದ್ರಿ. ಐದಿತ್ತು, ನಾನು ಅಂದೇ ಬಿತ್ತು ನನಗೆ 1-2 ಹಾಕಕ್ಕೆ ಹಂಗ ಎಲ್ಲ ಹೇಳ್ಬಿಡಿ, ನಂಗೆ ಏನೇನು ಆಸೆ ಇದೆ ಎಲ್ಲ ಈಡೇರ್ಲಿ. ಆಗುತ್ತೆ 1 by 1 ಹಿಂಗೆ ಗೇಮ್ ಮಾಡಿಸಿ ಯಾವ್ದಾದ್ರು ತೋರ್ಸ. ತಿನ್ನು. ತಿಂತೀನಿ. ನನಗೆ ಒಂದು ಐಡಿಯಾ ಹೇಳಿ ನನಗೆ. ಅದು ಮ್ಯಾಲೆ ಇಟ್ಕೊಂಡು ನಮ್ಮಡಿಗೆ ತಿನ್ನಿ ಅಂತನಾ? ಮೇಲೆ ಇಟ್ಕೊಂಡು ಒಂದೇ ಸಲ ತಿನ್ನು, ಇಲ್ಲಾಂದ್ರೆ ಅದನ್ನ ತಿನ್ಬಿಟ್ಟು ಅದನ್ನ ತಿನ್ನು, ಅವಾಗ ಸ್ವಲ್ಪ ಇದು ಕಡಿಮೆ ಆಗ್ತದೆ. ಮುಗಿತಲ್ಲ ಇದು. ಓಕೆ, ಹಿಂಗೆ ಇಟ್ಕೊಂಡು ತಿಂತೀನಿ. ಖಾರ ಆದರೆ ಮೆಣಸಿನ್ಕಾಯಿ ತುಂಬ ತೆಗಿ. ಗೈಸ್ ತಿಂತಾ ಇದ್ದೀನಿ ಇದ್ರೊಳಗಡೆ ಇಟ್ಕೊಂಡು. ಕೈ ಸೋತ್ಬಿಟ್ರು. 2 ಇಡ್ತೀನಿ ಅಂತ ಹೇಳಿದ್ರು ಮೆಣಸಿನ್ಕಾಯಿ, ಬೇಡ ಖಾರ ಇರುತ್ತೆ ಅಂತೇಳಿ ನಾನೇ 1 ಇಡಕ್ಕೆ ಹೇಳ್ದೆ. ಚಿಪ್ಸ್ ತಿಂತೀನಿ ಅಂತ ಖುಷಿ ಪಡಲ್ಲ, ಒಳಗಡೆ ಮೆಣಸಿನ್ಕಾಯಿ ಅಂತ ದುಃಖ ಪಡಲ್ಲ. ಸುಖ ದುಃಖನ ಎರಡನ್ನೂ ಸಮಾನವಾಗಿ ಹಂಚ್ಕೋಬೇಕು ಜೀವನದಲ್ಲಿ, ಆವಾಗಲೇ ಜೀವನ ಕೊಡೋದು ಚೆನ್ನಾಗಿರುತ್ತೆ. ಮನೆಗೆ ಬರೀ ನಂಗೆ ಸುಖನೇ ಬೇಕು, ಚಿಪ್ಸ್ ತಿಂದಂಗೆ, ಮೆಣಸಿನ್ಕಾಯಿ ಖಾರ ಬೇಡ, ದುಃಖ ಅಂತ ಹೇಳಿದ್ರೆ ಅದಂಗೆ. ಇದೆಲ್ಲ ಗೊತ್ತಾಗ್ತಿಲ್ಲ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತಮ್ಮ. ಇವಾಗಲ್ಲ, ಒಂದು ನಿಮಿಷ ವೆಯ್ಟ್ ಮಾಡು. ಅದು ಅಷ್ಟೊಂದು ಖಾರ ಇಲ್ಲ ಗೈಸ್. ಇದು ಚೋಟ್ ಮೆಣಸಿನ್ಕಾಯಿ ಅಂತಾರಲ್ಲ, ಆ ಥರ ಮೆಣಸಿನ್ಕಾಯಿ ಖಾರ ಇರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಇದೆ, ಖಾರ ಇದೆ. ಇವಾಗ ಗೊತ್ತಾಗ್ತಿಲ್ಲ ಅವ್ರಿಗೆ. ಚಿಪ್ಸ್ ತಿಂತಿದ್ದಾರೆ, ಬಾಯಲ್ಲಿ ನೀರು ಕೊಡಿ ಪ್ಲೀಸ್. ನೋಡಿ ನೀರು ಕೇಳ್ತಿದ್ದಾರೆ ಇವಾಗ. ಅದು ಕೆಳಗೆ ಅನ್ಸುತ್ತೆ ಖಾರ, ತುದಿಗೆ ಅನ್ಸಲ್ಲ. ತುದಿಗೆ ತಿಂದ್ಬಿಟ್ಟಿದ್ದಾರೆ, ಖಾರ ಅನಿಸಿಲ್ಲ. ಇಲ್ಲಿ ಹೋದ್ಮೇಲೆ ಚೋಟ್ ಮೆಣಸಿನ್ಕಾಯಿ ಯಾವಾಗಲೂ ಖಾರ ಜಾಸ್ತಿ. ನೋಡಿ ಈ ಪೋರ್ಷನ್ ತುಂಬ ಖಾರ. ಇನ್ನೊಂದು ಆಡೋಣ. ನನಗೆ ಸಿಗಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ, ಬಟ್ ಸಿಗಲಿಲ್ಲ. ಏನು ಮಾಡೋಣ? ಅಲ್ಲಿ ಇಲ್ಲಿ ನಾಲ್ಗೆ ಈ ಕಡೆ ಕೆಂಪು ಈ ಕಡೆ. ಇನ್ನೇನು ಊಟ ಮಾಡ್ದಂಗೆ ನೀನು ಇವಾಗ ಅನ್ನ ಹಾಲು, ಅನ್ನ ಮೊಸರು ಊಟ ಮಾಡೋ ಅಷ್ಟೇ. ಸಕ್ಕರೆ ತಿಂತೀನಿ ಸ್ವಲ್ಪ. ಗೆಣಸು ಚೆನ್ನಾಗಿದೆ. ಓಕೆ, ಇಷ್ಟೇ ಒಂದು ಸ್ಮಾಲ್ ಗೇಮು, ಒಂದು ಕಾಮಿಡಿ ಫನ್ ಆಗಿರಲಿ ಅಂತ ಹೇಳ್ಬಿಟ್ಟು. ನಾನು ಆಫೀಸಿಂದ ಬಂದಿದ್ದೆ, ಅವರು ಬೆಳಗ್ಗೆಯಿಂದ ಯಾಕೋ ಡಲ್ ಆಗಿದ್ರು ಒಂಚೂರು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಇಷ್ಟೇ ಸಿಂಪಲ್ ಬ್ಲಾಗ್ ಇವತ್ತು. ನೆಕ್ಸ್ಟ್ ನಮ್ಮದು ದಾಳಿಂಬೆ ತೋಟದ್ದು ಕಟ್ಟಿಂಗ್ ಮಾಡಕ್ಕೆ ಹೋಗ್ತಾರೆ. ಅದರ ನೆಕ್ಸ್ಟ್ ಇಯರ್ ಕ್ರಾಪಿಗೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳೋಕ್ಕಾಗಲ್ಲ, ಅಪ್ಕಮಿಂಗ್ ವಿಡಿಯೋ ಆಗ್ತೀವಿ. ನೆಕ್ಸ್ಟ್ ವಿಡಿಯೋನೇ ಅಂತಲ್ಲ, ಬಟ್ ಅದು ನೆಕ್ಸ್ಟ್ ಮಾಡಬೇಕು ಅಂತ, ಅದು ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಇಯರ್ ಕ್ರಾಪಿಗೆ ಬಿಡಲಿಕ್ಕೆ ಅಂತ ರೆಡಿ ಮಾಡ್ಕೊತಾರೆ ಇವಾಗ. ಇಷ್ಟ ಆಗಿತ್ತು ಇವತ್ತು ವಿಡಿಯೋ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್. ಇವಾಗ ಬಿಡಲ್ವಾ ಎಲ್ರಿಗೂ ನಮಸ್ಕಾರ ಲಾಸ್ಟಲ್ಲಿ? ಅದು ಹಂಗೆ ಅದು. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಪೋರ್ಟ್ ಬರ್ತಿದೆ, ತುಂಬ ಜನ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ನೋಡ್ತಾನೆ ಇದ್ದೀರಾ. ಚೆನ್ನಾಗಿ ಸಪೋರ್ಟ್ ನಮಗೆ ಬರ್ತಿದೆ. ಎಲ್ರಿಗೂ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಹಿಂಗೆ ಇರಲಿ ನಿಮ್ಮ ಸಪೋರ್ಟ್, ಇನ್ನೂ ಬೆಳೆಸಿ, ಹಾರೈಸಿ. ಬಾಯ್ ಬಾಯ್.